ಎಷ್ಟು ವಿಚಿತ್ರ ಅಲ್ವಾ? ನೀನು ಈ ಮನೆಗೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ ಈ ಸಂಬಂಧ ಮತ್ತೆ ಚಿಗುರುತ್ತೆ ಅನ್ನೋ ಕಲ್ಪನೆನೂ ಇರಲಿಲ್ಲ. ಒಳ್ಳೆಯದೇ ಆಯಿತು ಬಿಡು. ಆದರೆ ನಿಮ್ಮ ತಂದೆಯವ್ರು ಬದುಕಿರುವಾಗಲೇ ಇದೆಲ್ಲ ಆಗಿದ್ದಿದ್ರೆ ಅವರು ಸಂತೋಷ ಪಟ್ಟಿರೋರು. ಏನು ಮಾಡೋಕ್ಕಾಗತ್ತೆ, ಯಾವುದು ನಮ್ಮ ಕೈಲಿ ಇಲ್ವಲ್ಲ. ಅನು, ಮುಂದೇನು ಮಾಡಬೇಕು ಅಂತಿದ್ಯಾ? ಏನು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ಏನೂ ಹೊಳಿತಾ ಇಲ್ಲ. ಅನು, ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನಿನ್ನ ಹತ್ರ ಕೆಲವು ವಿಷಯಗಳು ಮಾತಾಡಿದ್ದೆ, ನೆನಪಿದೆಯಾ? ನೆನಪಿದೆ. ನಿಮ್ಮ ಮನೆಯವ್ರ ಬಗ್ಗೆ ಹೇಳಿದ್ರಿ ಅಲ್ವಾ? ಅದನ್ನ ನಾನಿಲ್ಲಿ ಯಾರಿಗೂ ಹೇಳಿಲ್ಲ. ನಾನು ನನ್ನ ಗಂಡ ಚೆನ್ನಾಗಿದ್ದೀವಿ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ನಾನು ಹಾಗೆ ಮೇಂಟೈನ್ ಮಾಡಿದ್ದೀನಿ. ನೀನು ಅಷ್ಟೇ, ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ ಪ್ಲೀಸ್. ಸರಿ, ನಾನು ಯಾರಿಗೂ ಹೇಳಲ್ಲ. ಹೇಳಬಾರ್ದು ಅಂತೇನಲ್ಲ, ಹೇಳಿದ್ರೆ ನೊಂದ್ಕೋತಾರೆ, ಸಂಕಟ ಪಡ್ತಾರೆ. ನನ್ನ ನೋವನ್ನ ಎಲ್ಲರ ಜೊತೆ ಯಾಕೆ ಹಂಚ್ಕೋಬೇಕು ಅಲ್ವಾ? ಆ ಸಂಬಂಧ ಸರಿ ಹೋಗಲ್ವಾ? ಯಾಕಮ್ಮಣಿ ಮಾತು ನಿಲ್ಸ್ಬಿಟ್ಟೆ? ಮಾತಾಡು. ಯಾಕೆ ನಾನ್ ಕೇಳಿಸ್ಕೋಬಾರ್ದಾ? ನೀವ್ ಕೇಳಿಸ್ಕೊಂಡು ಸಂತೋಷ ಪಡೋಂಥದ್ದು ಇಲ್ಲೇನ್ ನಡೀತಾ ಇಲ್ಲ. ಅಯ್ಯೋ, ಸಂತೋಷ ಪಡೋದಕ್ಕೆ ಏನಿದೆ ನಿನ್ ತಲೆ ಬುರುಡೆ? ಏನೋ ವಿಚಾರ ತಿಳ್ಕೊಳ್ಳೋಣ ಅಂತ ಬಂದೆ. ಏನಿದು ಇಬ್ರು ಸೇರಿ ಏನೋ ಗುಸುಗುಸ ಪಿಸ ಪಿಸ? ನಾವೇನೋ ಮಾತಾಡ್ಕೋತೀವಿ, ನಿಮ್ಗೆ ಯಾಕೆ? ಅನು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಹೋಗು. ನಿನ್ ಗಂಡ ಅಮೆರಿಕದಿಂದ ಫೋನ್ ಮಾಡಿರ್ಬೇಕು. ಹೋಗು. ನೀನ್ ಹೇಳ್ದೆ ಹೋದ್ರೆ ನನಗೇನಂತೆ? ತಿಳ್ಕೊಳ್ಳೋ ಇಂಟ್ರೆಸ್ಟು ಈ ನಾಗಮಣಿಗಿಲ್ಲ. ಅನು, ಹೇಗಿದ್ಯಮ್ಮ? ಅಯ್ಯಯ್ಯೋ, ಇದೇನಿದು ಇಷ್ಟೊಂದು ಸರ್ಗೋಗಿದೀಯಾ? ನಿನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆಲ್ ಒಂಥರ ಸಂಕಟ ಆಗುತ್ತೆ. ಏನಾದ್ರೂ ತಿಂದ್ಯಾ? ತಿನ್ನು, ಚೆನ್ನಾಗಿ ತಿನ್ನು. ಸಂಕೋಚನೆ ಪಟ್ಕೋಬೇಡ. ಈ ಮನೆ ನಿಂದೆ ಅನ್ಕೊಂಡು ತಿನ್ನು. ನೋಡು ಅನು, ನಾನು ನಿನ್ನ ಹಿತೈಸಿ ನಿನ್ನೊಳ್ಳೆದಕ್ಕೆ ಹೇಳ್ತಾ ಇರೋದು. ಈ ಮನೇಲಿರೋರ್ಗೆಲ್ಲ ನಿನ್ ಕಂಡ್ರೆ ಒಂಥರ ಹೊಟ್ಟೆ ಉರಿ. ಹಾಗೇನಿಲ್ಲ ಆಂಟಿ. ಅಯ್ಯೋ, ನಿನಗೇನ್ ಗೊತ್ತು? ಮನುಷ್ಯರ ಮುಖ ನೋಡ್ತಿದ್ದಂಗೆ ಹೇಳ್ತೀನಿ ನಾನು, ಇವ್ರು ಹೀಗೆ ಅಂತ. ನೋಡ್ತಾ ಇರು, ಹೋಗ್ತಾ ಹೋಗ್ತಾ ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ನೀನ್ ಕೇಳಲ್ಲ. ಎಲ್ಲ ಅವ್ರವ್ರ ಹಣೆ ಬರಹ. ನಾನು ಬರ್ತೀನಿ.